ಹಾಯ್ ನಮಸ್ಕಾರ. ಈಗ ಭಾಳ ಅಂದ್ರೆ ಭಾಳ ಥಂಡಿ ಅದ ರೀ. ಥಂಡಿ ಒಳಗೆ ಒಂದಿಷ್ಟು ಹಸಿ ಅನ್ನ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ಒಂದು ಸೂಪ್ ಮಾಡ್ಕೊಂಡು ಕುಡೀನಿ ಬರ್ರಿ. ಅದಕ್ಕೆ ಏನು ತೊಗೋಬೇಕಂದ್ರೆ ಇವು ಬೆಳ್ಳುಳ್ಳಿ ಸಣ್ಣಂಗೆ ಕಟ್ ಮಾಡೀನಿ ರೀ ನಾನು. ಇದು ಹಸಿ ಅಲ್ಲ ಸಣ್ಣಂಗೆ ಕಟ್ ಮಾಡೀನಿ ರೀ. ಇದು ಕೊತ್ತಂಬರಿ ಸಣ್ಣಂಗೆ ಕಟ್ ಮಾಡೀನಿ. ಮತ್ತಿದು ಲಿಂಬೆಹಣ್ಣು ಒಂದು ಇದು ತೊಗೊಂಡೀನಿ ರೀ, ಮೆಣಸಿನ್ಕಾಯಿ. ಇವೆಲ್ಲ ತೊಗೊಂಡು ಈ ಸದ ಸೂಪ್ ಮಾಡೋಣ ರೀ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಡೋಣ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಗ್ಯಾಸ್ ಹಚ್ಚೋಣ ರೀ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಣ್ರಿ. ತುಪ್ಪ ಹಾಕಿ ಇದು ಬೆಳ್ಳುಳ್ಳಿ ಅಲ್ಲ ಹಾಕಣ್ರಿ. ಇದ್ರಾಗ ಹಾಕಿ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡ್ರಿ. ಇದೊಂದು ಸ್ವಲ್ಪ ತುಪ್ಪದಾಗ ಇದು ಆಗಣ ರೀ. ಅವು ಒಂದು ಮೆಣಸಿನ್ಕಾಯಿನ ಹಾಕಿದ್ವಲ್ಲ, ಅದೊಂದು ಮೆಣಸಿನ್ಕಾಯಿ ಹಾಕಣ್ರಿ. ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು ಫಸ್ಟ್. ಹಾಕಿಸಿದಾಗ ಅದೊಂಥರ ಟೇಸ್ಟ್ ಬರ್ತದೆ. ಈಗ ಇದ್ರಾಗ ಒಂದು ಗ್ಲಾಸ್ನಷ್ಟು ನೀರು ಹಾಕಂಡ್ರಿ. ಇದು 2 ಗ್ಲಾಸ್ನಷ್ಟು ಹಾಕಿನ್ರಿ. ನೀವು 1 ಗ್ಲಾಸ್ನ ಹಾಕ್ಬೋದು. ನೀವು ಎಷ್ಟು ಮನ್ಯಾಗ ಜನ ಇರ್ತೀರಿ ಅಷ್ಟು ಹಾಕ್ರಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಣ್ರಿ, ಸ್ವಲ್ಪ ಮೆಣಸು, ಇದೊಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಸ್ವಲ್ಪ ಕುದಿಸ್ಬೇಕ್ರಿ. ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಬೇಕು. ಸ್ವಲ್ಪ ಇಷ್ಟು ತೊಗೊಂಡೇನಿ ನೋಡ್ರಿ, ಲಿಂಬೆಹಣ್ಣು ಹಾಕ್ಬೇಕು. ಸ್ವಲ್ಪ ಕುದಿಸ್ಬೇಕು. ಸೂಪ ರೆಡಿ ಆಯ್ತು ನೋಡ್ರಿ. ಸೂಪ್ ರೆಡಿ ಆಯ್ತು ನೋಡ್ರಿ. ನೀವು ಮಾಡಿರಿ ಮನ್ಯಾಗ. ಇದಕ್ಕೇನು ಭಾಳ ಸಾಮಾನು ಹತ್ತಂಗಿಲ್ಲ. ಡೈಲಿ ಮನ್ಯಾಗ ಯೂಸ್ ಮಾಡೋ ಸಾಮಾನ್ದಿಂದನೇ ಮಾಡಿದ್ದದ. ಈ ಥಂಡಿ ದಿನದಾಗ ಭಾರಿ ಹತ್ತದ್ರಿ, ಭಾರಿ ಟೇಸ್ಟ್ ಆಗಿರ್ತದೆ. ನೀವು ಮಾಡಿರಿ. ಥ್ಯಾಂಕ್ ಯು.